ಯೇಸುವೆ ಏಸಯ್ಯ ನೀನೇ ನನ್ನ ದೈವ ಏಸಯ್ಯ 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 ನೀನೇ ನನ್ನ ದೈವ ಏಸಯ್ಯ ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ ನಿನ್ನ ಪ್ರೇಮ. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಮನೀಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಈ ಸಾಯಂಕಾಲ ನಮ್ಮ ಮಧ್ಯದಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಡಲು ಹಿರಿಯ ಬೋಧಕರಂತ ಪಾಸ್ಟರ್ ರಾಜದಾಸ್ ಅವರಿದ್ದಾರೆ. ಅವರನ್ನ ನಾನು ಪಾಠಕ್ಕಾಗಿ ತುಂಬಾ ಹೃದಯದಿಂದ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನ ಆಹ್ವಾನಿಸುವಂತನಾಗಿದ್ದೇನೆ ಮತ್ತು ಈ ಸಮಯವನ್ನ ಕರ್ತನ ವಾಕ್ಯದ ನಿಮಿತ್ತ ಅವರಿಗೆ ಒಪ್ಪಿಸಿಕೊಟ್ಟು ಪಾಠವನ್ನ ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಹೊಂದಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆಯು ನಮ್ಮ ರಕ್ಷಕನಿಗೆ ಅದೊಂದು ಯೇಸು ಕ್ರಿಸ್ತನಿಗೆ ಆಗ್ಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಈ ಸಾಯಂಕಾಲ ಮತ್ತೊಂದು ಆವರ್ತಿ ನಾವು ಬುಧವಾರದ ಪಾಠಕ್ಕೆ ಹೋಗ್ತಾ ಇದ್ದೇವೆ. ವಾಡಿಕೆ ಅಂತ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನೇ, ನಿನ್ನ ಅತಿಶಯನು ಮೋಹನತನಪ್ಪ. ಈ ತ್ರೈಮಾಸಿಕದಿಂದ ಇಲ್ಲೆಲ್ಲ ನಾವು ನಿನ್ನ ಬಗ್ಗೆ ತಿಳಿಯುವ ಹಾಗೆ ಸಹಾಯ ಮಾಡಿದ್ದಿ. ನೀನು ಮಾಡಿದ ತ್ಯಾಗವನ್ನ ಇಂದು ಸ್ಮರಿಸುವಾಗ ನಿನ್ನ ವಾಕ್ಯಕ್ಕಾಗಿ ನಾವು ಆತುರಯುತ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಪವಿತ್ರಾತ್ಮ ಸಹಾಯದಿಂದ ನಮ್ಮನ್ನ ನೀನೇ ಸತ್ಯದ ಕಡೆಗೆ ನಡೆಸಬೇಕೆಂದು ಬಂದಂತೆ ಎಲ್ಲ ಭಕ್ತಾದಿಗಳನ್ನು ಬೋಧಕರನ್ನು ಆಶೀರ್ವದಿಸಿ ನನ್ನ ಬಾಯಲ್ಲಿ ನಿನ್ನ ವಾಕ್ಯನ ಹಾಕಬೇಕೆಂದು ನಾವು ಆತ್ಮಿಕ ಬಲ ಹೊಂದಿ ನಿನಗೆ ಸಜೀವಳ ಸಾಕ್ಷಿಗಳಾಗುವಾಗ ಸಹಾಯ ಮಾಡಬೇಕೆಂದು ಈ ದಿನದ ಪಾಠದ ಹಾದಿಯನ್ನು ನೀನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ಪಾದಕ್ಕೆ ಹಿಡಿದು ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್. ನಿನ್ನೆ ನಾವು ತೀರಿತು ಎಂಬ ವಿಷಯವನ್ನ ಕಲ್ತು, ಏನ್ ತೀರಿತು? ನೀವು ಪಾಪಕ್ಕೆ ಯಜ್ಞ ಅರ್ಪಿಸೋದು, ಬಲಿ ಅರ್ಪಿಸೋದು ತೀರ್ತು. ಯಾಕಂದ್ರೆ ಸ್ವಾಮಿ ನಮಗಾಗಿ ಒಂದೇ ಸಾರಿ ಅದನ್ನ ತೀರ್ಸಿದ್ದಾನೆ ಎಂಬುದಾಗಿ ಆ ಕಾರ್ಯ ಆದ್ಮೇಲೆ, ಆ ಒಂದು ಯಜ್ಞವನ್ನು ಅರ್ಪಿಸಿದ ಮೇಲೆ ತನ್ನ ದೇಹವನ್ನ ನಮಗಾಗಿ ಬಲಿಯಾಗಿ ಕೊಟ್ಟಾಗ ಸ್ವಾಮಿ ತೀರಿತು ಅಂತ ಹೇಳ್ದ. ಅದು ಇಹಲೋಕದ ಪರ್ಣಶಾಲೆಯಲ್ಲಿ ಮಾಡ್ತಕ್ಕಂಥ ಯಜ್ಞ ಹೋಮಗಳು ಮಾತ್ರ ತೀರಿದೆ ಪ್ರಿಯರೇ. ಆದ್ರೆ ಪರಲೋಕದ ಪರ್ಣಶಾಲೆಯಲ್ಲಿ ಇನ್ನೂ ಮಹಾಯಾಜಕ ಸೇವೆ ಮುಗಿದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಸತ್ಯವನ್ನ ನಾವು ಅನೇಕರಿಗೆ ತಿಳಿಸ್ಬೇಕಾಗಿದೆ. ಯೇಸು ಸ್ವಾಮಿ ತನ್ನ ಸೇವೆ ಇನ್ನೂ ಮುಂದುವರಿಸ್ತಾ ಇದ್ದಾನೆ ಅದು ಪರಲೋಕದಲ್ಲಿ. ಆದ್ರೆ ಈ ಲೋಕದ ಪರ್ಣಶಾಲೆಯಲ್ಲಿ ಯಾಜಕನ ಸೇವೆ ಮುಕ್ತಾಯಗೊಂಡಿದೆ. ಈ ರೀತಿ ನಾನು ಕೊಟ್ಟ ಜವಾಬ್ದಾರಿನ ಮುಗಿಸಿದ್ದೇನೆ ಎಂಬುದಾಗಿ ತಂದೆಗೆ ಸ್ವಾಮಿ ಮಾಡ್ತಾರೆ. ಈ ದಿನದ ಪಾಠದ ಶೀರ್ಷಿಕೆ ಏನಂತೀರಾ? ಬುಧವಾರದ ಪಾಠದ ಶೀರ್ಷಿಕೆ ಬರಿದಾಗಿದ್ದ ಸಮಾಧಿ. ಬರಿದಾಗಿದ್ದ ಸಮಾಧಿ. ಇದು ಶಿಷ್ಯರಿಗೆ ಸಂತೋಷ ತಂತ, ಭೀತಿ ಅಂತಂತ? ಭೀತಿ. ಅವ್ರು ಯಾರು ಸಿದ್ಧವಾಗಿರ್ಲಿಲ್ಲ ಸ್ವಾಮಿ ಸಮಾಧಿ ತೆರೆದಲ್ಪಡತ್ತೆ ಅಂತ ಹೇಳಿ. ಯಾಕಂದ್ರೆ ಅವರೆಲ್ಲರೂ ಭಯಗ್ರಸ್ತರಾಗಿದ್ರು, ಸಂದೇಹಾಸ್ಪದವಾಗಿದ್ರು. ಇವತ್ತು ನಮಗೆ ಸಂತೋಷ, ಹೇಗೆ ಯೇಸು ಸ್ವಾಮಿ ಸಮಾಧಿ ತೆರೆಯಲ್ಪಟ್ಟಿದೆ, ಅದು ಬರದಾಗಿದೆ ಅನ್ನೋದು ಇಟ್ಸ್ ಎ ಗುಡ್ ನ್ಯೂಸ್, ನಮಗೆ ಶುಭ ಸಂದೇಶ. ಆದ್ರೆ 2000 ವರ್ಷಗಳ ಹಿಂದೆ ಶಿಷ್ಯರಿಗೆ ಇದು ಶುಭ ಸಂದೇಶ ಆಗಿರಲಿಲ್ಲ ಪ್ರಿಯರೇ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಸತ್ತದ್ದು ಯಾವ ದಿನ? 19ನೇ ಅಧ್ಯಾಯ 42ನೇ ವಚನ ಹೇಳುತ್ತೆ, ಆ ದಿನವೂ ಯಹೂದ್ಯರ ಸೌರಣೆ ದಿನವಾದದ್ರಿಂದ ಆ ಸಮಾಧಿಯ ಹತ್ತಿರವಿರುತ್ತದೆಂದು ಯೇಸುವನ್ನು ಅಲ್ಲೇ ಇಟ್ಟರು. ಆತುರದಿಂದ ಸಮಾಧಿ ಸಂಸ್ಕಾರ, ಶವ ಸಂಸ್ಕಾರ ಮುಗಿಸ್ಬಿಟ್ರು.
ಯಾಕೆ ಸಬ್ಬತ್ ಶುರು ಆಗುತ್ತೆ. ಯಹೂದ್ಯರಿಗೆ ಸಬ್ಬತ್ ಪ್ರಾಮುಖ್ಯವಾಗಿತ್ತು. ಅವರು ಆಚಾರ ವಿಚಾರಗಳನ್ನ ಆ ಪಾಲಿಸೋದ್ರಲ್ಲಿ ಬಹಳ ಹೆಚ್ಚು ಶ್ರದ್ಧೆ ವಹಿಸಿದ್ರು. ಆದ್ರೆ ಬಹಳ ಪ್ರಾಮುಖ್ಯವಾದಂತ ಅಂಶ ಅವರ ರಕ್ಷಣೆಯ ವಿಷಯದಲ್ಲಿ ಅವರು ತಾತ್ಸರವಾಗಿದ್ರು. ರಕ್ಷಕನನ್ನ ಅವರು ಕೊಂದೇ ಬಿಟ್ರು, ಅವ್ರನ್ನ ಶಿಲ್ಬೆಗೆ ಏರಿಸ್ಬಿಟ್ರು. ಅವ್ರು ಎಷ್ಟು ಆಚಾರಗಳು ಪದ್ಧತಿಗಳನ್ನ ಆಚರಿಸಿದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ಸತ್ಯವನ್ನ ಬಿಟ್ಟು ಸಂಪ್ರದಾಯವನ್ನ ಅವ್ರು ಅನುಸರಿಸ್ತಾ ಇದ್ರು. ಇವತ್ತು ಅನೇಕ ಕ್ರೈಸ್ತರು ಸತ್ಯವನ್ನ ಬಿಟ್ಟಿದ್ದಾರೆ, ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನೀವು ದೇವರ ನಮಗೆ ಸ್ತೋತ್ರ ಹೇಳೋಣ. ದೇವರು ನಮ್ಮನ್ನ ಸತ್ಯವನ್ನ ಅನುಸರಿಸ್ಲಿಕ್ಕೆ ಸಹಾಯ ಮಾಡಿದ್ದಾನೆ. ಶವ ಸಂಸ್ಕಾರ ಆಗಿ ಅವರು ಯಾಕೆ ಭಾನುವಾರದ ಬೆಳಗ್ಗೆ ಮುಂಜಾನೆ ಹೋದ್ರು, ದೇವರನ್ನ ಆರಾಧಿಸ್ಲಿಕ್ಕೆ ಹೋದ್ರ, ಅಥವಾ ಶವ ಸಂಸ್ಕಾರದಲ್ಲಿ ಮಾಡದೆ ಬಿಟ್ಟದ ಕೆಲಸವನ್ನ ಪೂರ್ತಿಗೊಳಿಸಕ್ ಹೋದ್ರ? ಬೆಳಗ್ಗೆ 20ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸಿಮಿಯೋನ್ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯವಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನು ಎಲ್ಲಿಟ್ಟಿದ್ದಾರೋ ಏನೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ಇಲ್ಲಿ ನೋಡ್ತೇವೆ, ಲೂಕನ ಸುವಾರ್ತೆಯಲ್ಲೂ ಸಹ ಓದುವಾಗ 23ನೇ ಅಧ್ಯಾಯ 24ನೇ ಅಧ್ಯಾಯದಲ್ಲಿ ನೀವು ಸತ್ಯವೇದ ತಿರುಗಿಸಿದ್ರೆ ದಯವಿಟ್ಟು ಲೂಕನ ಸುವಾರ್ತೆ ತಿರುಗಿಸೋಣ. ಲೂಕನ ಬರೋ ಸುವಾರ್ತೆ 23ನೇ ಅಧ್ಯಾಯ 56ನೇ ವರ್ಷ ನೋಡಿ. ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಶುದ್ಧ ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. 24ನೇ ಅಧ್ಯಾಯ 1ನೇ ವಚನ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿನದಲ್ಲಿ ಇನ್ನೂ ಒಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸೊ ಏನಕ್ಕೆ ಬಂದ್ರು? ಸುಗಂಧ ದ್ರವ್ಯಗಳನ್ನ ದೇಹಕ್ಕೆ ಲೇಪನಿ ಮಾಡ್ಲಿಕ್ಕೆ ಬಂದ್ರು ಪ್ರಿಯರೇ. ಅಲ್ಲಿ ಅವ್ರಿಗೆ ಏನ್ ಆಶ್ಚರ್ಯ ಇತ್ತು ಅಂತ ಹೇಳಿದ್ರೆ, ಭಯ ಏನಿತ್ತಂದ್ರೆ, ಸಮಾಧಿಗೆ ಬಂದ್ರು ಮುಂಜಾನೆ ಮಬ್ಬಿರುವಾಗ್ಲೇ ಅವರು ದೇಹಕ್ಕೆ ಸುಗಂಧ ದ್ರವ್ಯನ ಲೇಪಿಸ್ಲಿಕ್ಕೆ ತಂದಿದ್ರು. ಆದ್ರೆ ಪ್ರಶ್ನೆ ಏನಿತ್ತು, ಸಂದೇಹ ಏನಿತ್ತಂದ್ರೆ, ಆ ಸಮಾಧಿಗೆ ಏನ್ ಮುಚ್ಚಲ್ಪಟ್ಟಿದ್ದು? ಒಂದು ದೊಡ್ಡ ಬಂಡೆಯನ್ನ ಉರುಳಿಸಿದ್ರು, ಬಂಡೆಯನ್ನ ಮುದ್ರೆ ಹಾಕಿ ಮುದ್ರಿಸಿದ್ರು. ಆ ಬಂಡೆ ಯಾರು ತೆಗಿತಾರೆ ಎಂಬ ಪ್ರಶ್ನೆ ಅವರಲ್ಲಿತ್ತು. ಆದ್ರೆ ಅವರ ಆಶ್ಚರ್ಯಕ್ಕೆ ಅಲ್ಲಿಗೆ ಬಂದಾಗ, ಮಗ್ದಳ ಮರಿಯಳು ಬಂದಾಗ ಅಲ್ಲಿ ಏನ್ ಕಾಣ್ ನೋಡಿ, ಮುಂಜಾನೆ ಇನ್ನು ಕತ್ತಲಿರುವಾಗಲೇ ಸಮಾಧಿ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನ ಕಂಡ್ಲಂತೆ. ಆ ತೆಗೆದಿರೋದು ಕಂಡಾಗ ಮಗ್ದಳ ಮರಿಯಳಿಗೆ ಸಂತೋಷ ಆಯ್ತಾ, ಭಯ ಆಯ್ತಾ? ಭಯ, ಭೀತಿ, ಸಂದೇಹ, ಏನಾಯ್ತು ಅಂತ ಹೇಳಿ. ಆಕೆಗೆ ಸಮಾಧಿ ಕಲ್ಲು ಉಳಿಸಿರದೇ ಒಂದು ದೊಡ್ಡ ಆಶ್ಚರ್ಯ. ಯಾಕಂದ್ರೆ ಕಲ್ಲು ಸರಳವಾಗಿ ಯಾರು ತಳ್ಳಿಕ್ ಆಗ್ಲಿಲ್ಲ, ಬಹಳ ಜನರು ಬೇಕಾಗಿತ್ತು. ಆದ್ರೆ ದೇವರು ತನ್ನ ದೂತರನ್ನ ಕಳಿಸಿ ಆ ಸಮಾಧಿ ಕಲ್ಲನ್ನು ತೆಗೆದಿದ್ದ. ಅದನ್ನ ನೋಡಿ ಅವ್ರಿಗೆ ಸಂತೋಷ ಆಗ್ಬೇಕಾಗಿತ್ತು. ಯಾಕಂದ್ರೆ ಸ್ವಾಮಿ ಹೇಳಿದ್ದ, ನಾನು 3ನೇ ದಿನ ಹೆದರ್ತೀನಿ ಅಂತ ಹೇಳಿ. ಆದ್ರೆ ಮುಂಜಾನೆ ಎದ್ದು ನೋಡಿದಾಗ ಸಮಾಧಿ ಕಲ್ಲು ತೆಗೆದಿತ್ತು. ಮತ್ತು ಆ ಸಮಾಧಿಯಲ್ಲಿ ಕಲ್ಲನ್ನು ತೆಗೆದಿರೋದು ನೋಡಿ ಆಕೆ ಏನ್ ಮಾಡಿದ್ಲು ಅಂದ್ರೆ, ತಕ್ಷಣ ಓಡೋಗಿ ಹೇಳ್ತಾಳೆ. ಯಾರಿಗೆ? ಶಿಷ್ಯರಿಗೆ. ಏನಾಗಿದೆ? ಸಮಾಧಿ ಕಲ್ಲು ಉರುಳಿಸಲ್ಪಟ್ಟಿದೆ, ಅಲ್ಲಿ ಯಾರೋ ನಮ್ಮ ಸ್ವಾಮಿಯ ದೇಹವನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಂದೇಹ, ಭಯದಿಂದ ಹೋಗಿ ಹೇಳ್ತಾರೆ. ತಕ್ಷಣ ಪೇತ್ರ ಯೋಹಾನ ಓಡ್ ಬರ್ತಾರೆ. ಓಡ್ ಬಂದು ಏನ್ ಮಾಡ್ತಾರೆ ನೋಡಿ, ಮುಂದೆ ಹೇಳುತ್ತೆ, ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆ ಜೊತೆಯಾಗಿ ಹೊಡಿದರು. ಆದರೆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಹೊಡಿ ಮೊದಲೇ ಬಂದ. ಯಾರಾದ್ರು? ಯೋಹಾನ ಸಣ್ಣ ವಯಸ್ಸು, ಪೇತ್ರ ಸ್ವಲ್ಪ ವಯಸ್ಸಾಗಿತ್ತು. ಆ ಪ್ರಯುಕ್ತವಾಗಿ ಯೋಹಾನ ಆತನಿಗಿಂತ ವೇಗವಾಗಿ ಓಡಿ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಸಿಮಿಯೋನ್ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳ ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪಾಡವು ನಾರು ಬಟ್ಟೆ ಕೂಡ ಇರದೆ
ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಇಲ್ಲಿ ಯೋಹಾನ ಮತ್ತು ಪೇತ್ರನಲ್ಲಿ ಇರ್ತಕ್ಕಂಥ ಎರಡು ಗುಣ. ಯೋಹಾನ ಹೋಗ್ಲಿಲ್ಲ ಒಳಗಡೆ, ಸುಮ್ಮನೆ ಬಗ್ ನೋಡ್ದ ಅಷ್ಟೇ. ಆದ್ರೆ ಪೇತ್ರ ಏನ್ ಮಾಡ್ದ? ಒಳಗಡೆ ಹೋಗಿ ನೋಡ್ದ. ಸಮಾಧಿ ತೆಗೆದಿದೆ, ಏನಾಗಿದೆ ಅಂತ. ಆತನ ಧೈರ್ಯವನ್ನ ಮೆಚ್ಚಬೇಕಾಗಿದೆ. ಪೇತ್ರ ಯಾವಾಗ್ಲೂ ಬಹಳ ಧೈರ್ಯಶಾಲಿ. ಆತನ ಧೈರ್ಯವನ್ನು ಮೆಚ್ತೇವೆ. ಆತನ ಒಳಗಡೆ ಹೋದಾಗ ಕಂಡದ್ದೇನು, ಅವನಿಗೆ ಏನೈತೆ ಅಂತ ಹೇಳಿದ್ರೆ, ಬಹುಶಃ ಸ್ವಾಮಿ ದೇಹ ಕದ್ದಿದ್ರೆ, ಕದ್ದಿಲ್ಲ ಅನ್ಲಿಕ್ಕೆ ಏನ್ ಗುರುತು ಅಂತೀರ? ಸ್ವಾಮಿ ದೇಹ ಕದ್ದಿಲ್ಲ, ಸ್ವಾಮಿ ಎದ್ದಿದ್ದಾನೆ ಅನ್ಲಿಕ್ಕೆ ಏನ್ ಗುರುತು ಅಂತೀರ? ಯಾರಾದ್ರೂ ಹೇಳ್ತೀರಾ? 8ನೇ ವಚನದಿಂದ ಹೋಗಿ 20ನೇ ಅಧ್ಯಾಯ 8ನೇ ವಚನದಿಂದ 8, 9, 10. ಆಗ ಸಮಾಧಿಯ ಬೆಳೆಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಸತ್ತ ಮೇಲೆ ಜೀವನ ಎದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ತರುವಾಯ ಆ ಶಿಷ್ಯ ತಿರುಗಿ ತಮ್ಮವರ ಬಳಿಗೆ ಹೋದರು. ಆದರೆ ಮರಿಯಳು ಹೊರಗೆ ಸಮಾಧಿ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಪ್ರಿಯರೇ, ಇಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ, ಎಲ್ಲ ಶಿಷ್ಯರು ಹೊರಟೋದ್ರು. ದೇಹದ ಸಮಾಧಿಯಲ್ಲಿ ದೇಹ ಇರ್ಲಿಲ್ಲ. ಅವ್ರಿಗೆ ಗಾಬರಿ ಆಯ್ತು, ಏನಾಗಿರ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನ್ ಗಾಬರಿ ಆಗಿತ್ತು ಅಂದ್ರೆ, ಯಾರೋ ಬಹುಶಃ ಸ್ವಾಮಿ ದೇಹವನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕದ್ಕೊಂಡ್ ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತ ಭಯ ಆಯ್ತು ಅವ್ರಿಗೆ. ಸ್ವಾಮಿ ಬಹಳ ಸ್ಪಷ್ಟವಾಗಿ ಒಂದ್ ಬಾರಿ ಅಲ್ಲ, ಅನೇಕ ಬಾರಿ ಹೊತ್ತಿ ಹೇಳ್ತಾ ಇದ್ದ, ನಾನು ಬಂದದ್ದು ರಕ್ಷಣೆಗೋಸ್ಕರ, ಮಾನವನ ರಕ್ಷಣೆಗೋಸ್ಕರ ನನ್ನ ಪ್ರಾಣ ಕೊಡ್ಲಿಕ್ಕೆ ಬಂದಿದ್ದಾನೆ. ಪ್ರಾಣ ಕೊಟ್ಮೇಲೆ ಅದನ್ನ ತೆಗೆದುಕೊಳ್ಳೋ ಶಕ್ತಿ ನನ್ನಲ್ಲಿ ಇದೆ. ನಾನು ಸತ್ತು ಸಮಾಧಿಯಲ್ಲಿ ಹೂಣಲ್ಪಟ್ರೆ 3ನೇ ದಿನ ಎದ್ದು ಬರ್ತೀನಿ ಅಂತೇಳಿ ಬಹಳ ಸ್ಪಷ್ಟವಾಗಿ, ನಿಖರವಾಗಿ, ನೇರವಾಗಿ ಸ್ವಾಮಿ ಹೇಳಿದ್ದಾಗ್ಯೂ ಅದು ಅವರ ಮನಸ್ಸಿಗೆ ಹೋಗಿರ್ಲಿಲ್ಲ. ಎಷ್ಟು ವಿಷಾದಕರ ನೋಡಿ ಪ್ರಿಯರೇ. ಸ್ವಾಮಿ ಕೂಡ ಇದ್ರು, 3.5 ವರ್ಷಗಳ ಕಾಲ ಶಿಷ್ಯರಿದ್ರು, ವಾಕ್ಯವನ್ನ ಕೇಳಿದ್ರು. ಸ್ವಾಮಿ ಮರಣದ ಪ್ರವಾದನೆಯನ್ನು ಹೇಳಿದ್ರು. ಯವನನ ಹಾಗೆ ಆ ಮೀನು ಹೊಟ್ಟೆಯಲ್ಲಿ ಹೇಗೆ ನಾನು ಆತನ 3 ದಿನ ಇದ್ದು, ಹಾಗೆ ನಾನು ಭೂಗರ್ಭದಲ್ಲಿ 3 ದಿನ ಎದ್ದು ನಾನು ಎದ್ದು ಬರ್ತೀನಿ ಅಂತ ಹೇಳಿದಾಗ್ಯೂ ಅದು ಯಾವುದು ಅವ್ರಿಗೆ ಗ್ರಹಿಕೆಗೆ ಬರಲಿಲ್ಲ. ಎಂತಹ ಮಂದಮತಿಗಳು ಅಂತ ನಾವು. ಆದ್ರೆ ಇವತ್ತು ನಾವು ಸಹ ಸ್ವಾಮಿ ನಮಗೆ ಬಹಳ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಾನು ಬರೋದಕ್ಕೂ ಮೊದಲೇ ಹೀಗೆ ಆಗುತ್ತೆ ಅಂತ ಹೇಳಿ ನಾವೆಷ್ಟು ಜನ ಇವತ್ತು ಅದನ್ನ ಗ್ರಹಿಸ್ಕೊಂಡಿದ್ದೇವೆ? ಅವರು ಯೇಸುಸ್ವಾಮಿ ಪುನರುತ್ಥಾನಕ್ಕೆ ಸಿದ್ಧವಾಗಿರ್ಲಿಲ್ಲ. ಆದ್ರೆ ಇವತ್ತು ನಾವು ಯೇಸುಸ್ವಾಮಿಯ ಪುನರಾಗಮನಕ್ಕೆ ಸಿದ್ಧವಾಗಿದ್ದೇವ? ಪ್ರಶ್ನೆ ಹಾಕ್ಬೇಕಾಗಿದೆ. ನಮ್ಮ ಜೀವಿತ ಹೇಗಿದೆ? ಅನೇಕ ವರ್ಷಗಳ ಹಿಂದೆ ನಾವು ಕ್ರೈಸ್ತರಾಗಿದ್ದೇವೆ, ಕ್ರಿಸ್ತನನ್ನ ಸ್ವಂತ ರಕ್ಷಣೆ ಅಂಗೀಕರಿಸ್ಕೊಂಡಿದ್ದೇವೆ. ಯೇಸುಸ್ವಾಮಿ ಬರ್ತಾನೆ ಅಂತ ಹೇಳಿ ಸ್ವಾಮಿ ಹೇಳಿದಾನೆ. ಎಲ್ಲಾ ಚಿಹ್ನೆಗಳು ನೆರವೇರ್ತಾ ಬಂದಿದೆ. ಆದ್ರೆ ಇವತ್ತು ನಮ್ಮ ಸಿದ್ಧತೆ ಎಷ್ಟರ ಮಟ್ಟಿಗಿದೆ? am I better than the disciples? ಶಿಷ್ಯರ ಸ್ಥಿತಿ ನೋಡಿ ನಾವು ನಗ್ತೇವೆ. ಎಂತ ಅಪನಂಬಿಕಸ್ಥರಪ್ಪ ಅವರು. ಸ್ವಾಮಿ ಹೇಳಿದ್ರು ನಂಬ್ಲಿಲ್ಲ, ಸಮಾಧಿಯಿಂದ ಎದ್ದು ಬರ್ತೇನೆ ಅಂತ ಹೇಳಿದ್ರು ಅವ್ರು ನಂಬ್ಲಿಲ್ಲ, ಸಂದೇಹಾಸ್ಪದವಾಗಿದ್ರು, ಭಯಾಸ್ಪದವಾಗಿದ್ರು, ಪುಕ್ಕಳರಾಗಿದ್ರು ಅಂತ ಹೇಳ್ತೀವಿ. ಆದ್ರೆ ನಾವು ಕ್ರೈಸ್ತರಾಗಿ, ಕ್ರಿಸ್ತನ ಶಿಷ್ಯರಾಗಿ ಇವತ್ತು ಯೇಸು ಸ್ವಾಮಿಯ ಆ 2ನೇ ಆಗಮನಕ್ಕೆ ಯಾವ ತರದ ಸಿದ್ಧತೆ ಇದೆ? ನೀವು ಸಿದ್ಧವಾಗಿದ್ದೀವಿ? ಬಹುಶಃ ಸ್ವಾಮಿ ನಾಳೆ ಬಂದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಆಗಿದೀವ? ಯೋಚನೆ ಮಾಡಿರ್ತೇವೆ. ನಮ್ಮ ಜೀವಿತ ಹೇಗಿದೆ ಇವತ್ತು? ನಮ್ಮ ಜೀವಿತನ ಸರಿಪಡಿಸ್ಕೊಂಡು ನಾವು ಕ್ರಿಸ್ತನಿಗೆ ಯಾವ ಕ್ಷಣದಲ್ಲಿ ಬಂದ್ರು ಸಿದ್ಧವಾಗಿರ್ಬೇಕು, ಹೇಳ್ಬೇಕು, ಸ್ವಾಮಿ ಬಗ್ಗೆ ಹೇಳ್ತಾ ಇರ್ಬೇಕು. ಇವತ್ತು ನಾವು ಕಾರ್ಯ ಮಾಡ್ತಾ ಇದ್ದೇವ? ಶಿಷ್ಯರೆಲ್ಲ ಎದುರ್ಕೊಂಡು ಹೋಗಿ ಮೇಲೆ ಬಚ್ಚಿಟ್ಕೊಂಡ್ರಂತೆ, ಅವ್ರು ಹೋಗಿ ಹೇಳಲೇ ಇಲ್ಲ. ಆದ್ರೆ ಇದರಲ್ಲಿ ಏನ್ ಕಾಣ್ತೇವೆ ಅಂದ್ರೆ 20ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ಆ ಸಮಾಧಿಯಲ್ಲಿ ಸ್ವಾಮಿ ದೇಹ ಇದ್ದೇದ ಪ್ರಯುಕ್ತವಾಗಿ ಅನೇಕರು ಹೇಳ್ತಾರೆ, ಏನಾದ್ರು ಕದ್ಕೊಂಡು ಹೋದ್ರು ಅಂತ, ಶಿಷ್ಯರು ಕದ್ಕೊಂಡು ಹೋದ್ರು ಅಂತ ಹೇಳಿ ಏನ್ ಹೇಳಿದ್ರು? ಶಾಸ್ತ್ರಿಗಳು, ಸದ್ದುಕಾಯರು, ಫರಿಸಾಯರು ಯಾರಿಗೆ? ಆ ಸಿಪಾಯಿಗಳಿಗೆ ಏನ್ ಕೊಟ್ರು? ಬ್ರೈಬ್, ಲಂಚ ಕೊಟ್ಟು ಅವ್ರ ಬಾಯಿಗಳನ್ನ ಮುಚ್ಚಿಸಿ ಹೇಳಿದ್ರು, ನೀವ್ ಈ ರೀತಿ ಹೇಳ್ಬಿಡ್ರಿ. ಯಾವ ರೀತಿ? ಇದನ್ನ ಶಿಷ್ಯರು ಕದ್ಕೊಂಡು ಹೋದ್ರು ಅಂತ ಹೇಳ್ಬಿಡಿ ಅಂತ ಸುಳ್ಳು ಸಾಕ್ಷಿ ಕೊಡ್ಲಿಕ್ಕೆ ಹೇಳಿದ್ರು. ಪ್ರಿಯರೇ, ಸ್ವಾಮಿ ದೇಹ ಕದಿಯಲ್ಪಡ್ಲಿಲ್ಲ, ಸ್ವಾಮಿ ಎದ್ದಿದ್ದಾನೆ ಎನ್ಲಿಕ್ಕೆ ಏನ್ ಸಾಕ್ಷಿಗಳಂತ ಹೇಳಿದ್ರೆ 3 ಸಾಕ್ಷಿಗಳಿದೆ ಪ್ರಿಯರೇ. ಮೊದಲನೇ ಸಾಕ್ಷಿ ಮತ್ತಾಯನ ಬರೆದ ಸುವಾರ್ತೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ, ಮತ್ತಾಯ 27. ಸತ್ಯವಿದ್ರೆ ದಯವಿಟ್ಟು ತಿಳಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 67ರಿಂದ ಹೋಗೋಣ. ಮರುದಿನ ಅಂದರೆ ಸೌರನೆಯ ದಿನ ಕಳೆದ ಮೇಲೆ ಮಹಾಯಾಜಕರು, ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಈ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು
ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಮತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡಕಾದಿತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರನ್ನು ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನ ಭದ್ರ ಮಾಡಿದರು. ಬೇರೆ ಕಾವಲುಗಾರರು ಮಾತ್ರ ಅಲ್ಲ, ಮುದ್ರೆನ ಹಾಕಿದ್ರು. ಬಹಳ ಬಂದೋಬಸ್ತ್ ಆಗಿತ್ತು. ಆದ್ರೂ ಸಹ ಸ್ವಾಮಿ ತನ್ನ 3ನೇ ದಿನದ ಮಾತಿನ ಪ್ರಕಾರ ಸ್ವಾಮಿ ಸಮಾಧಿ ತೆರೆಯಲ್ಪಡ್ತು. ಪರಲೋಕದ ದೇವದೂತನ ಕಳಿಸಿ ಕಲ್ಲನ್ನು ಹುರುಳಿಸಿ ಸ್ವಾಮಿಯನ್ನ ಮರಣದಿಂದ ಎಬ್ಬಿಸ್ದ. ಸ್ವಾಮಿ ಮರಣದ ಮೇಲೆ ಜಯವನ್ನು. ಈ ಸ್ವಾಮಿ ಸಮಾಧಿ ಗೆದ್ದ ಅಂತಲಿಕ್ಕೆ ಅದು ಕದಿಯಲ್ಪಡಲಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನಂತ, ಮೊದಲನೇದಾಗಿ ಆ ಸಮಾಧಿ ಏನಾಗಿತ್ತು? ಕಾವಲುಗಾರನಿಂದ ಕಾವಲಲ್ಲಿತ್ತು. ಸರ್ಪಗಾವಲು ಅಂತ ಹೇಳ್ತಾರೆ. ಈ ಚೀಫ್ ಮಿನಿಸ್ಟರ್ಸು, ಪ್ರಧಾನ ಮಂತ್ರಿಗಳು ಬಂದ್ರೆ ಸರ್ಪಗಾವಲು ಇರ್ತಾರಂತೆ. ಜೀಬ್ರಾ ಸೆಕ್ಯೂರಿಟಿ, ಯಾರು ಹತ್ರಕ್ಕೆ ಹೋಗಲ್ಲ, ಆ ರೀತಿ ಟೈಟ್ ಸೆಕ್ಯೂರಿಟಿ. ಅಂತಹ ಟೈಟ್ ಸೆಕ್ಯೂರಿಟಿ ಇತ್ತು. ಅದರಿಂದ ಅದು ದೇಹ ಕದಿಯಲ್ಪಡಲಿಲ್ಲ ಅಂತ ಹೇಳಲಿಕ್ಕೆ ಮೊದಲನೇ ಕಾರಣ. ಎರಡನೇ ಸಾಕ್ಷಿ, ಸ್ವಾಮಿ ಸಮಾಧಿ ಇಂದ ಎದ್ದು ಬಂದ, ಅದು ಆತನ ದೇಹ ಕದಿಯಲ್ಪಡ್ಲಿ ಅಂತ ಹೇಳಲಿಕ್ಕೆ ಎರಡನೇ ಸಾಕ್ಷಿ ಏನಂತ ಹೇಳಿದ್ರೆ, ಕಳ್ಳರು ಯಾವುದೇ ಕಾರಣಕ್ಕೂ ಸತ್ತು ನಾರ್ತಕ್ಕಂಥ ದೇಹವನ್ನು ಯಾರು ಕದಿಯಲ್ಲ. ಯಾರು ಕದಿತಾರ? ಸತ್ತ ದೇಹವನ್ನ ಕದಿಯಲ್ಲ. ಯಾಕಂದ್ರೆ ಅದು ರಕ್ತಮಯವಾಗಿತ್ತು, ಬಹಳ ನಾರ್ತಾ ಇತ್ತು, ದುರ್ವಾಸನೆ ಬಂದಿರಬಹುದು. ಅದರಿಂದ ಕಳ್ಳರು ಯಾರು ಅದನ್ನ ಎರಡನೇದಾಗಿ ಕದಿಯಲ್ಲ. ಮೊದಲನೇದಾಗಿ ಕಾವಲಿತ್ತು, ಎರಡನೇದಾಗಿ ಕಳ್ಳರು ಕದಿದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಕದಿತರ ಹೊರತು ಸತ್ತ ದೇಹವನ್ನು ಯಾರು ಕದಿಯಕ್ಕಾಗಲ್ಲ ಪ್ರಿಯರೇ, ಕದಿಲಿಕ್ಕೂ ಹೋಗಲ್ಲ ಯಾರನ್ನು. ಅದರಿಂದ ಎರಡನೇ ಸಾಕ್ಷಿ, ಸತ್ತ ದೇಹವನ್ನು ಯಾರು ಕದಿಲಿಕ್ಕೆ ಕಳ್ಳರು ಮುಂದೆ ಆಗಲ್ಲ ಅಂತ ನಾವು ಓದ್ತೇವೆ. ಅವರು ಕದ್ರೆ ಚಿನ್ನ, ಬಣ್ಣ, ಬಂಗಾರ ಅಂಥದನ್ನ ಮಾತ್ರ ಕದಿಲಿಕ್ಕೆ ಹೋಗ್ತಾರೆ ಕಳ್ಳರು. ಯಾರು ಶವ ನಾರ್ತಕ್ಕಂಥ ಶವಗಳನ್ನ ಕದೀತಾರೆ ಹೇಳ್ರಿ? ಶವ ಕದಿಯೋರು ಯಾರು ಇಲ್ಲ. ಎರಡನೇದು. ಮೂರನೇ ಸಾಕ್ಷಿ, ಹೇಗೆ ಅದು ದೇಹ ಕದ್ದಿಲ್ಲ, ಸ್ವಾಮಿ ಎದ್ದಿದ್ದಾನೆ ಅಂತ ಹೇಳಲಿಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ, ಈಗ ತಾನೇ ಹೋದ್ವಲ್ಲ 8ನೇ ವಚನ 20ನೇ ಅಧ್ಯಾಯ 8ರಿಂದ ಓದ್ತೇವೆ. ಅವನು ಸತ್ತ ಮೇಲೆ ಜೀವನ ಎದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರೋ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಮುಂದೆ ಓದ್ತೇವೆ. ಆ ಪೌಡ ಯಾವುದು? ಮುಖ ವಸ್ತ್ರ ಏನಾಗಿತ್ತು ನೋಡಿ, 6ನೇ ವಚನ. ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಗೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಅವನ ತಲೆಯ ಮೇಲಿದ್ದ ಕೈಪಾಡವು ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದರು. ಫೇಸ್ ಕ್ಲಾತ್ ಅಂತ ಹೇಳ್ತಾರೆ. ಈಗ ಸಹಜವಾಗಿ ಶವ ಸಂಸ್ಕಾರ ಮಾಡುವಾಗ ನಾವು ಬಟ್ಟೆ ಎಲ್ಲ ಒದಿಸ್ತಾರೆ, ಮುಖಕ್ಕೆ ಏನು ಹೊದಿಸ್ತಾರೆ? ಕೊನೆಯಲ್ಲಿ ಮಣ್ಣಿಗೆ ಹಾಕುವಾಗ ಮುಖ ಮುಚ್ಚಿಬಿಡಿ ಅಂತ ಹೇಳ್ತಾರೆ, ಮುಖ ಬಟ್ಟೆ. ಹಾಗೆ ಆ ಮುಖ ಬಟ್ಟೆ ಏನಾಗಿತ್ತಂತೆ, ಅದು ಬಹುಶಃ ದೇಹ ಕದಿಯಲ್ಪಟ್ಟಿದ್ರೆ ಆ ಮುಖದ ಪೌಡ ಏನಾಗಿರ್ಬೇಕು, ಬಿಸಾಕಿ ಎತ್ಕೊಂಡು ಹೋಗಿರ್ಬೇಕಾಗಿ ಕಳ್ಳರು. ಆದ್ರೆ ಆ ಬಟ್ಟೆ ಸುತ್ತಿ ಒಂದ್ ಕಡೆ ಇಟ್ಟಿತ್ತು, ಮಡಚಿ ಇಟ್ಟಿತ್ತು ಅಂತ ಹೇಳಿದ್ರೆ ಅರ್ಥ ಏನು? ಅದು ಕದ್ದಿಲ್ಲ, ದೇಹ ಕದಿಯಲ್ಪಡಲಿಲ್ಲ. ಸ್ವಾಮಿ ದೇಹ ಯಾರು ಒಯ್ಲಿಲ್ಲ, ಸ್ವಾಮಿ ಸತ್ತು ಎದ್ದಿದ್ದಾನೆ. ಅದನ್ನ ದೇವದೂತರೇ ಮಡಚಿ ಸೈಡಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಖಾತ್ರಿ ಆಗಿತ್ತಪ್ಪ. ಯಾರಾದ್ರೂ ಬಹಳಷ್ಟು ಮಂದಿ ಆರ್ಗ್ಯೂ ಮಾಡ್ತಾರೆ, ಸ್ವಾಮಿ ದೇಹವನ್ನ ಯಾರೋ ಶಿಷ್ಯರು ಕದ್ಬಿಟ್ರಂತೆ, ಸ್ವಾಮಿ ಎದ್ದೇಳಲಿಲ್ಲ ಅಂತ ವಾದ ಮಾಡ್ತಾರೆ. ಪ್ರಿಯರೇ, ನಾವು ಈ 3 ಕಾರಣಗಳನ್ನ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಸ್ವಾಮಿ ಸಮಾಧಿಯಲ್ಲಿ ಇಲ್ಲ, ಸ್ವಾಮಿ ಸಮಾಧಿ ಎದ್ದಿದ್ದಾನೆ. ಯಾಕಂದ್ರೆ ಅದು ಕಾವಲುಗಾರರಿಂದ ಕಾವಲ್ಪಟ್ಟಾಗಿತ್ತು. ಎರಡನೇದಾಗಿ ಕಳ್ಳರು ಕದಿಯಾಗಿದ್ರೆ ಬೆಲೆ ಬಾಳ್ತಕ್ಕಂಥ ವಸ್ತುನ ಕದಿತರ ಹೊರತು ಸತ್ತ ಶವಗಳನ್ನ ಯಾರು ಕದಿಯಲ್ಲ. ಮೂರನೇದಾಗಿ ಏನ್ ನಮಗೆ ಸಾಕ್ಷಿ ಅಂತ ಹೇಳಿದ್ರೆ, ಮುಖಕ್ಕೆ ಸುತ್ತಿದಂತ ಬಟ್ಟೆ ಅದು ಬಿಸಾಕ್ಬಿಟ್ಟು ಆತುರದಿಂದ ಹೊತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರು. ಅದ್ರ ಮಡಚಿ ಕ್ಲೀನ್ ಆಗಿ ಒಂದ್ ಕಡೆ ಇಟ್ಟಿತ್ತು ಅಂತ ಹೇಳಿದ್ರೆ ಇದು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿ ಅಂತ ಪ್ರಿಯರೇ. ಈ 3 ಕಾರಣಗಳನ್ನ ನಾವು ಮನನ ಮಾಡಿಕೊಂಡು ಸ್ವಾಮಿ ನಮಗೆ ಮಾಡಿದ ಮಹತ್ ಕಾರ್ಯ, ರಕ್ಷಣೆಯ ಕಾರ್ಯ ಸಫಲಗೊಂಡಿದೆ. ಯೇಸು ಸತ್ತು ಸಮಾಧಿಯಲ್ಲಿ ಇದ್ದಿದ್ರೆ ನಮ್ಮ ರಕ್ಷಣೆ ಇರ್ತಿರ್ಲಿಲ್ಲ ಪ್ರಿಯರೇ. ಸೈತಾನ ತಿಳ್ಕೊಂಡ ಸ್ವಾಮಿನ ಶಿಲ್ಪೆ ಹಾಕಿದ ಮೇಲೆ ಮುಗೀತು ಇವ್ರ ಕತೆ. ಕ್ರೈಸ್ತರಿಗೆ ಯಾರಿಗೂ ರಕ್ಷಣೆ ಇಲ್ಲ ಅಂತ ತಿಳ್ಕೊಂಡ, ನಾನ್ ಗೆದ್ದೆ ಅಂತ ತಿಳ್ಕೊಂಡ. ಅದ್ ಯಾವಾಗ ಸ್ವಾಮಿ 3ನೇ ದಿನ ಎದ್ದ, ಆಗ ಸೈತಾನ ಬಿದ್ದ. ಆತನ ಸೋತೋಗಿದ್ದಾನೆ. ಇಸ್ ಎ ಡಿಫಿಟೆಡ್ ಫೋ. ಆ ಸೋತಂತ
ವೈರಿಗೆ ನಾವು ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಸ್ವಾಮಿ ಸಮಾಧಿ ತೆರೆಯಲ್ಪಟ್ಟಿದೆ. ಇನ್ನು ಯೆರೂಸಲೇಮ್ ಈ ಬೈಬಲ್ ಲ್ಯಾಂಡ್ ಹೋಗಿ ನೋಡಿ ಬಂದವರು ಅನೇಕ ಹೇಳ್ತಾರೆ ಆ ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟಿದೆ, ಅದು ಖಾಲಿ. ಎಲ್ಲರ ಸಮಾಧಿ ಮುಚ್ಚಲ್ಪಟ್ಟಿದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಮಾಧಿ ಎಲ್ಲಾ ಮುಚ್ಚಲ್ಪಟ್ಟಿದೆ. ಆದ್ರೆ ಕ್ರಿಸ್ತನ ಸಮಾಧಿ ಖಾಲಿಯಾಗಿದೆ. ಯಾಕಂದ್ರೆ ಆತನ ಸಮಾಧಿಲಿಲ್ಲ, ಆತನು ಎದ್ದು ಪರಲೋಕಕ್ಕೆ ಹಾರೋಣವಾಗಿದೆ ನಂತರ. ಇದು ಶುಭ ಸಂದೇಶ. ಇವತ್ತು ನೀವು ಸಮಾಧಿ ಖಾಲಿಯಾಗಿರೋದನ್ನ ನೋಡಿ ಭಯ ಪಡದೆ, ಸಂದೇಹ ಪಡದೆ, ನಾವು ಸಂಶಯ ರಹಿತವಾಗಿ ಸಂತೋಷದಿಂದ ಸ್ವಾಮಿ ಸತ್ತು ಸಮಾಧಿ ಎದ್ದಿದ್ದಾನೆ, ಆತನು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಈಸ್ ಮೈ ಸೇವಿಯರ್, ಆತ ನನ್ನ ರಕ್ಷಕ ಅಂತ ಹೇಳಲಿಕ್ಕೆ ನಾಚಿಕೊಳ್ಬಾರ್ದು ಪ್ರಿಯರೇ. ನೀವು ಶಿಷ್ಯರ ಹಾಗೆ ಭಯ ಪಡಬಾರ್ದು. ನಾವು ಧೈರ್ಯವಾಗಿ ಮಗ್ದಳ ಮರಿಗಳ ಹಾಗೆ ಸಾಕ್ಷಿಗಳಾಗಿರೋಣ. ಆಕೆ ಸ್ವಾಮಿನ ನೋಡಿದ್ಲು, ಸ್ವಾಮಿ ಧ್ವನಿಯನ್ನ ಕೇಳಿದ್ಲು, ಹೋಗಿ ಸಾಕ್ಷಿ ಕೊಟ್ಲು. ಇವತ್ತು ನಾವು ಸ್ವಾಮಿ ನೋಡ್ಲಿಲ್ಲ, ನೋಡದೆ ನಂಬುವನು ಧನ್ಯರು ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ಸ್ವಾಮಿ ವಾಕ್ಯ ಕೇಳಿದ್ದೇವೆ, ಆತನ ವಾಕ್ಯವನ್ನ ನೋಡಿದ್ದೇವೆ, ಆ ವಾಕ್ಯವನ್ನ ಅರ್ಥೈಸ್ಕೊಂಡು ಇತರಿಗೆ ಹೋಗಿ ನಾವು ಮಗ್ದಳ ಹಾಗೆ ಏನ್ ಮಾಡ್ಬೇಕು, ಸಾಕ್ಷಿಯಾಗಿರ್ಬೇಕು. ಆವಾಗ ಮಾತ್ರ ಕ್ರಿಸ್ತನ ಮರಣಕ್ಕೆ ಒಂದು ಅರ್ಥ ಇರ್ತದೆ ಪ್ರಿಯರೇ. ಕ್ರಿಸ್ತನ್ ಸತ್ತದ್ದು ಸಾಧಾರಣವಾದ ಮರಣ ಅಲ್ಲ, ಇದು ವಿಶೇಷವಾದಂತ ಮರಣ. ಎಲ್ಲಾ ಮಾನವರ ರಕ್ಷಣೆಗೋಸ್ಕರ ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇಟ್ ಈಸ್ ಎ ಗ್ರೇಟ್ ಸ್ಯಾಕ್ರಿಫೈಸ್. ಇದು ಸುಸಂದೇಶವನ್ನು ಅನೇಕರು ಅರ್ಥ ಮಾಡ್ಕೊಂಡಿಲ್ಲ. ಸತ್ಯವನ್ನ ನೀವು ಅರ್ಥ ಮಾಡ್ಕೊಂಡು ಇವತ್ತು ಕ್ರೈಸ್ತರಾಗಿದ್ದೇವೆ, ಕ್ರಿಸ್ತನ ಅನುಸರಿಸಿದ್ದೇವೆ. ಯಾರ್ಯಾರು ಸ್ವಾಮಿನ ಅಂಗೀಕರಿಸ್ತಾರೆ ಅದನ್ನ ಅವರು ನಂಬೋದು ಮಾತ್ರ ಅಲ್ಲ, ಬೇರೆಯವ್ರಿಗೂ ಹೇಳ್ಬೇಕಾಗಿದೆ. ಆ ಕಾರ್ಯವನ್ನ ಮಾಡಿ ಯೇಸು ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟಿದೆ, ಸ್ವಾಮಿ ಸಮಾಧಿಯಲ್ಲಿ ಇಲ್ಲ ಅಂತೇಳಿ ಧೈರ್ಯವಾಗಿ ನಾವು ಸಾಕ್ಷಿ ಕೊಡೋಣ. ಆವಾಗ ಮಾತ್ರ ನಮ್ಮ ನಂಬಿಕೆಗೆ ಒಂದು ಅರ್ಥ ಇರ್ತದೆ ಪ್ರಿಯರೇ. ಇಲ್ಲ ಅಂದ್ರೆ ವ್ಯರ್ಥ ಆಗುತ್ತೆ. ಇವತ್ತು ಈ ಪಾಠಗಳನ್ನು ಕಲಿಯುವಾಗ ಹೌದು, ಇನ್ನು ಮುಂದೆ ನಾನು ನನ್ನ ನೆರವಿಗೆ ಸಾಕ್ಷಿ ಕೊಡ್ತೇನೆ, ಜೀಸಸ್ ಇಸ್ ನಾಟ್ ಇನ್ ಗ್ರೇವ್, ಸ್ವಾಮಿ ಸಮಾಧಿಯಲ್ಲಿ ಇಲ್ಲ, ಸಮಾಧಿ ಎದ್ದಿದ್ದಾನೆ, ಆತನ ಸಮಾಧಿ ಖಾಲಿಯಾಗಿದೆ. ದೇವರ ನಮಗೆ ಸ್ತೋತ್ರವೇಣ. ಇದು ಕಾರಣ, ಬಲವಾದ ಕಾರಣಗಳಿದೆ. ಈ ಪಾವಡ ಮಡಚಿಟ್ಟಿರೋದು, ಕಾವಲಿದ್ದದ್ದು ಮತ್ತು ಕಳ್ಳರು ಶವವನ್ನು ಕದಿಯಲ್ಲ, ಬೆಲೆ ಬಾಳ್ತಂಗ ವಸ್ತುಗಳನ್ನು ಮಾತ್ರ ಕದೀತಾರೆ ಎಂಬ ಅಂಶವನ್ನ ಮನಸ್ಸಲ್ಲಿಟ್ಕೊಂಡು ನೀವು ಧೈರ್ಯವಾಗಿ ಸ್ವಾಮಿ ಹಿಂಬಾಲಿಸೋಣ. ಸ್ವಾಮಿಗಾಗಿ ನಾವು ಸಾಕ್ಷಿಗಳಾಗಿ ಜೀವಿಸೋಣ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೆನ್. ಉತ್ತಮವಾದಂತಹ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಟ್ಟಂತಹ ಹಿರಿಯ ಬೋಧಕರಂತ ಪಾಸ್ಟರ್ ರಾಜದಾಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ, ಅವರ ಕುಟುಂಬ ಹಾಗೂ ಮಾಡುವಂತ ಸೇವೆಯನ್ನ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಾವು ಪ್ರಾರ್ಥನೆ ಮುಗಿಯೋದಕ್ಕಿಂತ ಮುಂಚಿತವಾಗಿ ಚರ್ಚಾ ವಿಷಯದಲ್ಲಿ ಪ್ರಶ್ನೆಗಳೇನಾದ್ರು ಇದ್ರೆ ಈ ಪಾಠದ ನಿಮಿತ್ತ ಹಾಗೂ ಹಂಚಿಕೊಳ್ಳುವಂತ ಸಂಗತಿಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ನೀವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮ್ದೊಂದು ಪ್ರಶ್ನೆ. ಈಗಿನ ಲೋಕದಲ್ಲಿ ಮನುಷ್ಯ ಸಾಯ್ತಾರಲ್ವಾ, ಮತ್ತು 3ನೇ ದಿವಸದಲ್ಲಿ ಸಮಾಧಿ ಬಳಿ ಹತ್ರ ಹೋಗ್ತಾ ಇದಾರೆ. ಆ ವಾಡಿಕೆ ಯಾವಾಗಿಂದ ಬಂತು ಸರ್? ಇನ್ನೊಂದ್ಸರಿ ಹೇಳಿ. ಈಗ ಮನುಷ್ಯ ಸಾಯ್ತಾರಲ್ಲ ಲೋಕದಲ್ಲಿ, ಸತ್ತ ಮೇಲೆ 3ನೇ ದಿವಸದಲ್ಲಿ ಸ್ಮಶಾನದ ಸಮಾಧಿಯ ಬಳಿ ಹತ್ರ ಹೋಗ್ತಾ ಇದಾರಲ್ಲ, ಆ ವಾಡಿಕೆ ಎಲ್ಲಿಂದ ಬಂತು ಸರ್? ಇದು ಪ್ರಶ್ನೆ. ಸೊ 3 ದಿವಸಕ್ಕೆ ಸಮಾಧಿ ಮಾಡ್ತಾರೆ ವಾಡಿಕೆ. ಮೋಸ್ಟ್ಲಿ ಇದನ್ನ ಕಾಲಾನಂತರ ಕ್ರೈಸ್ತರು ಈ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಎದ್ದು ಬಂದದ್ದನ್ನ ಇದನ್ನ ಆಧಾರವಾಗಿಟ್ಟುಕೊಂಡು ಅನೇಕ ರೀತಿಯಲ್ಲಿ ಇದನ್ನ ಪದ್ಧತಿಯಾಗಿ ಮಾಡ್ಕೊಂಡಿರುವುದು ಇಲ್ಲಿ ಕಂಡು ಬರ್ತದೆ. ಆದ್ರೆ ಯಾವಾಗ ಅಂತೇಳಿ ಅದಕ್ಕೆ ನಿಖರವಾದಂತ ಮಾಹಿತಿಗಳಿಲ್ಲ. ಜನನಕ್ಕೆ ಮುಂಚೆ ಇತ್ತ ಸರ್? ಇಲ್ಲ, ಇದರದ್ದು ಏನು ಇರ್ಲಿಲ್ಲ. ಆ ರೀತಿ ಯಾವುದೇ ರೀತಿಯಾದಂತ ಆಧಾರಗಳು ಸತ್ಯವೇದದಲ್ಲಿ ಇಲ್ಲ. ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಅವ್ರು ಓದದ್ದು ಆರಾಧನೆ ಮಾಡ್ಲಿಕ್ಕಲ್ಲ, ಸ್ವಾಮಿ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನ ಲೇಪನೆ ಮಾಡ್ಲಿಕ್ಕೆ. ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ,
ಸಮಾಧಿಯನ್ನ ಆತುರದಿಂದ ಮಾಡಿದ್ರು. ಶುಕ್ರವಾರ ಶ್ರವಣ ದಿನ ಸಬ್ಬ ಶುರು ಆಗುತ್ತೆ. ಅವ್ರಿಗೆ ಸಾಕಷ್ಟು ಸಮಯ ತಕೊಂಡು ಸ್ವಾಮಿ ದೇಹಕ್ಕೆ ಲೇಪನಿ ಮಾಡ್ಲಿಲ್ಲ. ಆ ಆತುರದಿಂದ ಮುಗಿಸಿ ಹೋದ ಪ್ರಯುಕ್ತವಾಗಿ ಅವ್ರು ಹೋಗಿ ಪರಿಮಳ ದ್ರವ್ಯವನ್ನ ಸಿದ್ಧ ಮಾಡ್ಕೊಂಡು ನಂತರ ಸಬ್ಬತ್ ಮುಗಿದ ಮೇಲೆ ಧರ್ಮ ನಿಯಮದ ಪ್ರಕಾರ ಅವ್ರು ವಿಶ್ರಮಿಸ್ಕೊಂಡು ನಂತರ ಸಮಾಧಿ ಬಳಿ ಬಂದ. ಏನಕ್ಕೆ ಅವರು ಪೂಜೆ ಮಾಡಕ್ ಬರ್ಲಿಲ್ಲ, ಲೇಪನಿ ಮಾಡ್ಲಿಕ್ಕೆ. ಅಂದ್ರೆ ಸಮಾಧಿಗೆ ನಾವು ಸರಿಯಾದ ಸಂಸ್ಕಾರ ಮಾಡ್ಲಿಲ್ಲ, ಮಾಡೋಣ ಅಂತ ಬಂದ್ರು ಹೊರತು ಪೂಜೆಗಲ್ಲ. ಆದ್ರೆ ಈಗ ಜನ ಸಮಾಧಿಗೆ ಹೋಗೋದು ಏನಕ್ಕೆ ಲೇಪನಿ ಮಾಡಕ್ ಹೋಗಲ್ಲ ಸಮಾಧಿಗೆ. ಅವ್ರ ಏನಕ್ಕೆ ಹೋಗ್ತಾರೆ? ಸತ್ತವ್ರನ್ನ ಪೂಜೆ ಮಾಡಕ್ ಹೋಗ್ತಾರೆ. ಇದೇ ವ್ಯತ್ಯಾಸ. ಅರ್ಥ ಆಗಿದ್ರಾ? ಓಕೆ. ಆರಾಧನೆ ಮಾಡೋದ್ ಬೇರೆ, ಲೇಪನಿ ಮಾಡೋದ್ ಬೇರೆ. ಆದ್ರೆ ಸ್ವಾಮಿ ಆ ಲೇಪನಿ ಮಾಡಕ್ಕೂ ಬಿಡ್ಲಿಲ್ಲ. ಯಾಕಂದ್ರೆ ಅವ್ರ ಬರಕ್ ಮೊದಲೇ ಸ್ವಾಮಿ ಎದ್ದಿದ್ದ. ನೋಡಿ ದೇವ್ರು ಎಷ್ಟು ಅದ್ಭುತ ಸ್ವರೂಪನು. ಬಹುಶಃ ಅದನ್ನ ಸ್ವಾಮಿ ಅಲ್ಲೇ ಎದ್ದಿದ್ರೆ ಎಲ್ಲಾ ಜನರು ಈಗ ಹೋಗಿ ಸಮಾಧಿಗೆ ಪೂಜೆ ಮಾಡ್ಲಿಕ್ಕೆ ಈ ಒಂದ್ ನೆಪದಲ್ಲಿ ಸಮಾಧಿ ಪೂಜೆ ಮಾಡೋರು ಈಗಲೂ ಮಾಡ್ತಾ ಇದಾರೆ ಅನೇಕ. ಅದು ತಪ್ಪು. ಪ್ರಶ್ನೆ. ಹಲೋ, ಹೇಳಿ. ಈಗಲೂ ಸಹ ಏನ್ ಮಾಡ್ತಾರಂದ್ರೆ ಸಮಾಧಿ ಮಾಡ್ತಾರಲ್ವಾ, ಆ ದಿನದಲ್ಲಿ ಯಾವುದೇ ಲೇಪನ ಮಾಡೋದಿಲ್ಲ ಸರ್. 3ನೇ ದಿವಸದಲ್ಲೇ ಹೋಗಿ ಲೇಪನ ಮಾಡ್ತಾರೆ ಸರ್ ಬೆಳಗ್ಗೆ. ಬ್ರದರ್, ಲೇಪನಿ ಯಾವ್ದು ಮಾಡ್ತಾರೆ? ಹಲೋ ಬ್ರದರ್, ಹಲೋ ಹೇಳಿ. ಕೇಳತ್ತಾ? ಹೇಳಿ ಸರ್. ಲೇಪನಿ ಯಾವ್ದಕ್ ಮಾಡ್ತಾರೆ? ಸಮಾಧಿಗೆ. ಸತ್ತ ದೇಹಕ್ಕೆ ಲೇಪನ ಮಾಡ್ತಾರೆ. ಅದು ಮಣ್ಣಾಕ್ ಮುಚ್ಚಿದ್ಮೇಲೆ ದೇಹಕ್ಕೆ ಲೇಪನ ಮಾಡ್ತಾರೆ ಅವರು. ಅದೇ ಸರ್, ಅವ್ರು ಹೋಗಿ ಕ್ಲೀನ್ ಮಾಡಿ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೆ ಕೇಳಿದೆ ಸರ್. ಇಲ್ಲ, ಅದು ತಪ್ಪು ಸಂಪ್ರದಾಯ. ಈ ತಪ್ಪು ಸಂಪ್ರದಾಯಗಳನ್ನೇ ಇವತ್ತು ಎಲ್ಲಾ ಜನ ವಾಡಿಕೆಯಾಗಿ ಮಾಡಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸತ್ತವ್ರ ಆತ್ಮ ನಿರಂತರವಾಗಿರುತ್ತೆ, ಅವ್ರ ಆತ್ಮಕ್ಕೆ ಶಾಂತಿ ಆಗ್ಲಿ ಅಂತ ಹೋಗ್ತಾರೆ. ಇದು ತಪ್ಪು. ಇದು ಮೊದಲನೇ ಸುಳ್ಳು. ಆದಿಯಲ್ಲೇ ಸೈತಾನ ಹೇಳ್ದ, ಹೇಗೂ ಸಾಯಲ್ಲ ಅಂತ ಹೇಳಿದ್ನಲ್ಲ, ನೆನಪಿದ್ಯಾ? ಹೌದು ಸರ್. ಆ ಪ್ರಯುಕ್ತವಾಗಿ ಎಲ್ಲಾ ಕ್ರೈಸ್ತರು, ಎಲ್ಲಾ ಜನರು, ಎಲ್ಲಾ ಧರ್ಮದವ್ರು ನಂಬಿದ್ದಾರೆ ಸತ್ತವ್ರು ಯಾರು ಸತ್ತಿಲ್ಲ, ಅವ್ರು ಜೀವಿಸ್ತಾ ಇದಾರೆ, ಅವ್ರ ಆತ್ಮ ಜೀವಿಸ್ತಾ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಎಡೆ ತಕೊಂಡೋಗಿಡ್ತಾರೆ. ಎಡೆ ಅಂದ್ರೆ ಅವ್ರು ಏನೇನ್ ತಿಂತಾ ಇದ್ರು, ಏನೇನ್ ಉಣ್ತಾ ಇದ್ರು, ಏನ್ ಉಟ್ಕೊಳ್ತಾ ಇದ್ರು, ತಕೊಂಡೋಗಿಡ್ತಾರೆ. ಅದು ಅವ್ರ ಆತ್ಮ ಬಂದ್ ತಿನ್ನುತ್ತಾ? ಕಾಗೆನೋ ನಾಯಿನೋ ಬಂದು ಅದನ್ನ ತಿನ್ನುತ್ತೆ. ಕಾಗೆ ಬಂದ್ ತಿನ್ನುತ್ತೆ. ಬೇರೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಹೊರತು ಸತ್ತವರ ಆತ್ಮಕ್ಕೆ ಅದು ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಇದು ಸತ್ಯ. ಇದು ಸತ್ಯ ಅಲ್ಲ, ಇದು ಸಂಪ್ರದಾಯ ಮಾತ್ರ. ಇದನ್ನ ನಾವು ಪ್ರಾಕ್ಟೀಸ್ ಮಾಡಬಾರ್ದು. ಅವ್ರು ಕೇಳಿ ಇವತ್ತು ಎಲ್ಲಾ ಕ್ರೈಸ್ತರು ಮಾಡ್ತಾ ಇದಾರೆ ಸಮಾಧಿ ಪೂಜೆ. ಇದು ಬಹಳ ಮಹಾ ದೊಡ್ಡ ತಪ್ಪು. ಸತ್ತವರ ಸ್ಥಿತಿ ಅರ್ಥ ಮಾಡ್ಕೊಂಡಿಲ್ಲ ಅವರು. ಸತ್ತವ್ರಿಗೆ ಯಾವ ತಿಳುವಳಿಕೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ದೇ ಹ್ಯಾವ್ ನೋ ನಾಲೆಜ್ ಆಫ್ ಎನಿಥಿಂಗ್. ಯಾವುದ್ರ ಬಗ್ಗೆ ತಿಳುವಳಿಕೆ ಇಲ್ಲವಂತೆ. ಅವ್ರು ಸತ್ತಾಗ್ಲೇನೆ ಅವರ ದ್ವೇಷ, ಅವರ ಪ್ರೀತಿ ಎಲ್ಲ ಹಳಿಯಿತು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಮತ್ತೆ ಹೋಗಿ ಅವ್ರು ಯಾರಿಗಾಗಿ ಅವ್ರು ಹೆಡೆ ಇಡ್ತಾರೆ? ಅವ್ರ ಆಸೆನೂ ತೀರೋಗಿದೆ. ಈ ಊಟ ತಿನ್ಸೋದು ಮಾಡೋದೆಲ್ಲ ಸೈತಾನನಿಗೆ ಮಾಡ್ತಾರೆ ಹೊರತು ಸತ್ತವ್ರಿಗಲ್ಲ. ಇದು ಸೈತಾನನ ಮೊದಲನೇ ಸುಳ್ಳ ಇವತ್ತು ಎಲ್ಲಾ ಕಡೆ ನಂಬಿಸಿ ಮಾಡ್ತಾ ಇದ್ದಾನೆ. ನಾವು ಅದಕ್ಕೆ ಸಾಥ್ ಕೊಡ್ಬಾರ್ದು ಮತ್ತು ಅದನ್ನ ನಾವು ಅಭ್ಯಾಸ ಮಾಡಬಾರ್ದು. ಥ್ಯಾಂಕ್ ಯು ಸರ್. ಪಾಸ್ಟ್ರೆ, ಒಂದ್ ಪ್ರಶ್ನೆ. ಅದೇ 3ನೇ ದಿವಸದ್ದಾಯ್ತು, 40ನೇ ದಿವಸದಲ್ಲೂ ಕೂಡ ಈ ರೀತಿ ಪ್ರಾರ್ಥನಾ ಕೂಟ ಅಂತ ಇಟ್ಕೊಂಡು ಹೆಸರಿಟ್ಕೊಂಡು ಅದೇ ತಿಥಿ ಮಾಡ್ದಂಗೆ ಆಗುತ್ತಲ್ವಾ? ಹಿಂದೂಗಳಿಗೂ ಕ್ರಿಶ್ಚಿಯನ್ಸ್ಗೂ ಏನ್ ವ್ಯತ್ಯಾಸ ಇದೆ ಅಲ್ಲಿ? ಅದ್ರಲ್ಲಿ ಪಾಸ್ಟರ್ ಕರ್ಸಿ ಪ್ರೇಯರ್ ಮಾಡಿಸ್ತಾರೆ. ಪಾಸ್ಟರ್ ಯಾತಕ್ಕೆ ಇದಕ್ಕೆ ಒಪ್ಕೋತಾರೆ? ಹಾಗೂ ಈ ಒಂದು ಇದೇ ದಿವಸದಲ್ಲಿ ಹೋದ್ರುನು ಇದು ತಪ್ಪು ಅಂತ ಯಾಕೆ ಖಂಡಿಸಿ ಹೇಳಲ್ಲ? ಅಕ್ಕ, ನೀವ್ ಹೇಳೋದು ಕರೆಕ್ಟ್. ಇದು ಸ್ಮರಣಾರ್ಥ ಕೂಟಗಳು ಇಡಬಾರ್ದು. ತತ್ವ ಸ್ಮರಣ ಮಾಡೋದು ತಪ್ಪು. ನೀವ್ ಹೇಳ್ದಂಗೆ ಬೋಧಕರು ನೇರವಾಗಿ ಹೇಳ್ಬೇಕು. ಆದ್ರೆ ಯಾಕೆ ಹೇಳಲ್ಲ ಅಂದ್ರೆ, ಈಗ ತಾನೇ ನಮ್ ಮಿಸಸ್ ಹೇಳ್ತಾ ಇದ್ರು, ಅವ್ರು ದುಃಖ ಇರ್ತಾರೆ, ಅವ್ರಿಗೆ ಖಂಡಿಸ್ಬಾರ್ದು, ಹೋಗಿ ಅವ್ರಿಗೊಂದು ಶಾಂತಿ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಹೊರತು 40 ದಿನ ತಿಥಿ ಮಾಡೋದು ಮಹಾ ತಪ್ಪು. ತಿಥಿ ಅದು ಅನ್ಯರ ಸಂಪ್ರದಾಯ ಆಗಿದೆ. ಅದು ಈ ಕ್ರೈಸ್ತರು ಸಹ ಮಾಡ್ತಾರೆ. 40 ದಿನಕ್ಕೆ ಮಾಡ್ತಾರೆ, 11 ದಿನಕ್ಕೆ ಮಾಡ್ತಾರೆ. ಎಷ್ಟೇ ದಿನಕ್ಕಾಗ್ಲಿ ಸತ್ತವ್ರ ಸ್ಮರಣಾರ್ಥವನ್ನ ಮಾಡ್ಲೇಬಾರ್ದು. ಇದು ಆ ಸತ್ತವ್ರಿಗೆ ಸತ್ತವ್ರ ಕುಟುಂಬಕ್ಕೆ ಶಾಂತಿಗೋಸ್ಕರ ಹೋಗಿ ಪ್ರಾರ್ಥನೆ ಮಾಡ್ಕೋದು ಹೊರತು ಸತ್ತವ್ರ ಆತ್ಮಕ್ಕೆ ಶಾಂತಿ ಆಗ್ಲಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಊಟ ಮಾಡೋದು ಮಹಾ ತಪ್ಪಾಗಿದೆ.
ಹೌದು ಪಾಸ್ಟ್ರೆ. ಇದನ್ನ ನಾವು ಇದು ಒತ್ತಿ ಹೇಳಬೇಕು ಪಾಸ್ಟ್ರೆ. ನಿಜವಾಗಿ ಅಲ್ಲಿ ಹೌದು. ಯಾರು ಬೋಧನೆ ಹೌದು. ಮಾಡ್ತಾರೋ ಅವರು ಇದು ತಪ್ಪು ಅನ್ನೋದನ್ನ ಇಂಡೈರೆಕ್ಟ್ ಆಗಾದ್ರೂ ತಿಳಿಸ್ಬೇಕು ಅವ್ರಿಗೆ. ಒಟ್ಲಿ ಅವರು ತಮ್ಮ ಸಮಾಧಾನಕ್ಕೋಸ್ಕರ ಮುಂದೆ ಕೆಲವು ಸಂಪ್ರದಾಯಗಳನ್ನ ಬಿಟ್ರೆ ಏನೋ ಕೇಡಾಗುತ್ತೆ, ಅಥವಾ ಏನಾದ್ರೂ ಕೇಡಾದ್ರೆ ನಾವ್ ಇದ್ ಮಾಡಿಲ್ಲ ಅಂತ ನಮ್ಗೆ ಈ ತರ ಆಯ್ತು ಅನ್ನೋ ಭಾವನೆಗಳು ಅವರಲ್ಲಿ ಬೆಳೆದ್ ಬಂದ್ಬಿಟ್ಟಿರ್ತವೆ. ಅದನ್ನ ತಪ್ಪೋ ರೀತಿಲಿ ಆ ದಿವಸದಲ್ಲಿ ಪ್ರಸಂಗ ಕೊಟ್ರೆ ತುಂಬಾ ಒಳ್ಳೇದು ಅಂತ ಖಂಡಿತ. ಅನ್ಸುತ್ತೆ. ಅದನ್ನ ನಾವು ಜನಗಳಿಗೆ ಬಹಳ ಭಯದಿಂದ ಅವರು ಈ ಕಾರ್ಯಕ್ರಮ ಇಡ್ತಾರೆ. ಯಾಕಂದ್ರೆ ಅವ್ರ ಆತ್ಮ ಹೌದು. ಇರ್ತದೆ, ಅದರಿಂದ ನಮ್ಗೇನಾದ್ರು ಕೇಡಾಗ್ಬೋದು ಅಂತ. ಯಾವ ಆತ್ಮನ ಸುತ್ತಲ್ಲ ಎಲ್ಲ ಸುಳ್ಳು, ಅಪ್ಟ ಸುಳ್ಳು. ಮದ್ವೆ ಸುಳ್ಳು ಹೇಳ್ದ ಅವನು ಸೈತಾನ, ಈಗ್ಲೂ ಅದೇ ಸುಳ್ಳನ್ನ ಈ ಸತ್ತವರ ಆತ್ಮ ನಿರಂತರವಾಗಿರುತ್ತೆ ಅನ್ನೋದೇ ಮಹಾ ಸುಳ್ಳು. ಇದರಿಂದ ಮತ್ತು ಭಾನುವಾರದ ಪರಿಶುದ್ಧತೆಯ ದಿನ ಎರಡು ಮಹಾ ಸುಳ್ಳಿನಿಂದ ಇಡೀ ಭೂಲೋಕವನ್ನೇ ಮರಳುಗೊಳಿಸ್ತಾನೆ ಅಂತೇಳಿ ಸ್ವಾಮಿ ತನ್ನ ದಾಸಿಯಾದಂತ ಎಲೆನ್ ವೈಟ್ ಅವ್ರ ಮುಖಾಂತರ ಬರೆದಿದ್ದಾರೆ. ಅದನ್ನ ನಾವು ನಮ್ಮ ಪುಸ್ತಕ ಮಹಾ ಹೋರಾಟ ಪುಸ್ತಕ ಪುಟ 588ರಲ್ಲಿ ನೋಡ್ರಿ. 588ರಲ್ಲಿ ಬಹಳ ಸ್ಪಷ್ಟವಾಗಿದೆ. ವಿತ್ 2 ಗ್ರೇಟ್ ಎರರ್ಸ್, ಇಮ್ಮಾರ್ಟಲಿಟಿ ಆಫ್ ಸೋಲ್ ಮತ್ತು ಸಂಡೇ ಸೇಕ್ರೆಡ್ನೆಸ್ ಇಂದ ಸೈತಾನ ಮರಳು ಮಾಡ್ತಾನೆ ಅಂತ ಹೇಳಿ ಬರ್ದಿದ್ದಾರೆ. ಆವಾಗಲೇ 150 ವರ್ಷಗಳಿಂದ. ಈಗ ಅದು ನೆರವೇರಿದೆ ಪ್ರಿಯರೇ. ಅದು ಸತ್ಯ ಆಗಿದೆ. ಅದರಿಂದ ನಾವು ಸತ್ತವರನ್ನ ಸ್ಮರಿಸಬಾರ್ದು, ಸತ್ಯವರಿಗೆ ತಿಥಿ ಮಾಡಬಾರ್ದು, ಅವ್ರ ಹೆಸರಲ್ಲಿ ಪೂಜೆ ಪುಸ್ಕರನು ಮಾಡಬಾರ್ದು, ಸಮಾಧಿಗೆ ಹೋಗಿ ಎಡೆನೂ ಇಡಬಾರ್ದು. ಇದೆಲ್ಲ ಅನ್ಯರ ಸಂಪ್ರದಾಯ. ಅದು ಅಕ್ಕವ್ರು ಹೇಳೋದಾಗೆ ಇದು ಕ್ರೈಸ್ತರಲ್ಲೂ ಸಹ ಬಂದ್ಬಿಟ್ಟಿದೆ. 3 ದಿನ ಹೋಗೋದು, 11 ದಿನಕ್ಕೆ ಹೋಗೋದು, ಕ್ಯಾಂಡಲ್ ಹಚ್ಚೋದು, ಸ್ವಚ್ಛ ಮಾಡಿ ಹಾರ ಹಾಕೋದು, ಇದು ಮಹಾ ತಪ್ಪು. ದೇವರಿಗೆ ಬಹಳ ದುಃಖ ತರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಪಾಸ್ಟ್ರೆ. ವಂದನೆಗಳು. ಹಲೋ, ನೋಡಿ, ಈಗ ರಾಜದಾಸ್ ಅವ್ರು ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ದಾರೆ. ಒಂದೇ ಒಂದು ಮಾತು ಹೇಳಬೇಕು, ಯಾಕಂದ್ರೆ ವಾಕ್ಯಕ್ಕೆ ಆಧಾರವಾಗಿ ಇರುವಂತ ಒಂದು ಮಾತು ನೋಡಿ. ಸತ್ತವ್ರಿಗೆ ಯಾವ ತಿಳುವಳಿಕೆನೂ ಇಲ್ಲ ಅಂತ ಹೇಳಿ. ಸೊ ಈಗ ಜೀವಂತವಾಗಿರುವಾಗ್ಲೇ ಅವ್ರನ್ನ ನಾವು ಸರಿಯಾಗಿಂತ ಕೊಟ್ಟಿಲ್ಲ ಅಂತಂದ್ರೆ ಸತ್ ಮೇಲೆ ಎಡೆ ಇಟ್ಟ ಮೇಲೆ ಯಾರು ತಿಂತಾರೆ? ಸೊ ಅವು ಎಲ್ಲ ಲೋಕ ರೂಢಿ ಮತ್ತು ಅವು ಸಂಪ್ರದಾಯಗಳವು. ಸೊ ಅವುಗಳನ್ನ ನಾವು ದೂರ ಇಡಬೇಕ ಹೊರತು ಅವುಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರಬಾರ್ದು. ಯಾಕಂದ್ರೆ ಸತ್ತವ್ರಿಗೆ ಈ ಲೋಕದಲ್ಲಿ ಯಾವ ತಿಳುವಳಿಕೆನೂ, ಅವ್ರಿಗೆ ಹಗೆತನ, ಹೊಟ್ಟೆ ಕಿಚ್ಚಾಗ್ಲಿ, ಅಥವಾ ಅವ್ರ ಜೀವಂತವಾಗಿ ಯಾರು ಹೊಟ್ಟೆ ಕಿಚ್ಚು ಪಟ್ಟಿದ್ರೆ ಅವ್ರನ್ನ ಬಂದು ಕಾಡ್ತಾರೆ ಅನ್ನೋದು ಯಾವುದೂ ಇಲ್ಲ. ತಿಳುವಳಿಕೆನೇ ಇಲ್ಲ ಅವ್ರಿಗೆ. ಸೊ ಭೂಮಿ ಮೇಲೆ ನಡೀತಕ್ಕಂಥ ಯಾವ್ದು ವಿಚಾರದ ಮೇಲೂ ಕೂಡ ಅವ್ರಿಗೆ ಅರಿವೇ ಇಲ್ಲ. ಸೊ ಅಥವಾ ಯಾವ್ರ ಮಕ್ಕಳು ಬಂದ್ರೋ, ಅವರು ದೂರದಲ್ಲಿರೋರು ಬಂದ್ರೋ, ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ಈಸ್ ನಾಟ್ ರೈಟ್, ಇಟ್ ಈಸ್ ನಾಟ್ ಬಿಬ್ಲಿಕಲ್. ಸತ್ಯವೇದದ ಪ್ರಕಾರವಾಗಿ ಅಲ್ಲ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಬೋಧಕರ. ಉತ್ತಮವಾದಂತ ರೀತಿಯಲ್ಲಿ ಅನೇಕ ವಿಷಯಗಳನ್ನ ಚರ್ಚಾಸ್ಪದವಾಗಿ ನಾವು ಕಲ್ತುಕೊಂಡು ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನಾ ಸಮಯ, ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ಪ್ರಾರ್ಥನೆ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಭಕ್ತರಾಜಮ್ಮ, ಹೇಮಲತಮ್ಮ ಅವ್ರು ನಿಮ್ಮ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಯ್ತು ಫಸ್ಟ್ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಕೃಪಾ ಸನ್ನಿಧಿಗೆ ನಮ್ಮನ್ನು ಕರೆತಂದು ನಿನ್ನ ವಾಕ್ಯಗಳನ್ನು ಆಲಿಸಿ ನಮ್ಮಲ್ಲಿರುವಂತಹ ಕೆಲವು ಮೂಢ ನಂಬಿಕೆಗಳು ಮತ್ತು ಅಶುದ್ಧತ್ವಗಳು ಅವುಗಳನ್ನು ತೆಗೆದು ಹಾಕಲಿಕ್ಕೆ ನಮಗೆ ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ಸತ್ತಿಲ್ಲ ಎಂಬುದನ್ನ ಜನರು ಯಾವ ರೀತಿಯಲ್ಲಿ ಅಪಪ್ರಚಾರ ಮಾಡಿದರು. ತಂದೆ, ಸತ್ತಿದ್ದೆ ಎಂಬುದು ಅದಕ್ಕೆ ಸಾಬೀತನ್ನು ಕೂಡ ನಿನ್ನ ವಾಕ್ಯದ ಮೂಲಕ ನಾವು ಪ್ರಚಾರ ಮಾಡುವ ಹಾಗೆ ಮತ್ತು
ಪುನರುತ್ಥಾನ ಹೊಂದಿದ್ದೆ ಎಂಬುದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಸ್ವಾಮಿ ಅನೇಕ ಭಕ್ತರು ಸ್ವಾಮಿ ಅಲ್ಲಲ್ಲಿ ಗುಂಪುಗಳಾಗಿ ಸೇರಿ ತಿಳಿಯದವರಿಗೆ ಅನೇಕ ಅಂಶಗಳನ್ನ ತಿಳಿಯಪಡಿಸಿ ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಸ್ವೀಕರಿಸಬೇಕು, ನಮ್ಮ ಕ್ರಿಯೆಗಳು ಹೇಗಿರಬೇಕು ಎಂಬುದನ್ನ ತಿಳಿಯಪಡಿಸುತ್ತಾ ಬರ್ತಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆ, ಈ ನಿನ್ನ ಭಕ್ತರುಗಳ ಮೂಲಕ ಸ್ವಾಮಿ ನಮಗೆ ನಿನ್ನ ವಾಕ್ಯಗಳ ಸಾರವನ್ನ ತಿಳಿಸುತ್ತಾ ಬಂದಿದ್ದೆ ಸ್ವಾಮಿ. ಕೆಲವು ಬಿಡಿಸಲಾಗದ ಸಮಸ್ಯೆಗಳನ್ನು ಕೂಡ ಬಿಡಿಸಿ ವಿವರಿಸುವ ಒಂದು ತಲಾಂತುಗಳನ್ನ ಈ ನಿನ್ನ ಮುದ್ದು ಮಕ್ಕಳಿಗೆ ನೀನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಇದರ ಮೂಲಕ ಸ್ವಾಮಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡವರಾಗಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಎಲ್ಲರೂ ಭಾಗಿಗಳಾಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಈ ವೇದಿಕೆ ಒದಗಿಸಿಕೊಟ್ಟಂತ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಹಾಗೆ ಇದಕ್ಕೆ ಅಣು ಮಾಡಿಕೊಟ್ಟಂತ ಪಾಸ್ಟರ್ ರಾಜರವರಿಗೂ ಸ್ವಾಮಿ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ, ದೈಹಿಕ ಮಾನಸಿಕ ಶಕ್ತಿಯನ್ನ, ಆತ್ಮನ ಬಲವನ್ನ ಕೊಟ್ಟು ನಡೆಸಪ್ಪ ಸ್ವಾಮಿ. ಹಾಗೂ ತಂದೆ, ವಾರವೆಲ್ಲ ನಿನ್ನ ವಾಕ್ಯವನ್ನ ಹಂಚುತ್ತಿರುವಂತ ನಿನ್ನ ಪ್ರಿಯ ಮಗನ ನೀನು ಹೆಚ್ಚೆಚ್ಚಾಗಿ ಬಲಪಡಿಸಿದ್ದಿ ಸ್ವಾಮಿ. ಅವರ ಮೂಲಕ ಅನೇಕ ಅಂಶಗಳನ್ನ ನಮಗೆ ತಿಳಿಯಪಡಿಸಿದ್ದಿ ಸ್ವಾಮಿ. ತಂದೆ, ಇನ್ನು ಅವರಿಂದ ಉತ್ತಮವಾದಂಥ ನಮ್ಗೆಲ್ಲರಿಗೂ ತಿಳಿಯಲಾರದಂತ ವಿಷಯಗಳಿದ್ದರೆ ಸ್ವಾಮಿ ಅದನ್ನು ನೀನು ನಿನ್ನ ಭಕ್ತರ ಮೂಲಕ ತಿಳಿಸಿ ನಮ್ಮೆಲ್ಲರನ್ನ ಸ್ವಾಮಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸಲು ನಿನ್ನ ಆತ್ಮನ ಬಲ ಕೊಟ್ಟು ನಡೆಸಿ ಕಾಪಾಡಿಸುವ. ಹಾಗೂ ತಂದೆ, ಈ ಒಂದು ಕುಟುಂಬದಲ್ಲಿ ಕೂಡಿ ನಿನ್ನನ್ನು ಆರಾಧಿಸುವಂತ ನಿನ್ನ ಪ್ರಿಯ ಮಕ್ಕಳನ್ನ ನೀನು ನಿನ್ನ ವಾಕ್ಯದಲ್ಲಿ ಬಲಗೊಳಿಸು, ನೆಲೆಗೊಳಿಸು ಸ್ವಾಮಿ. ಅಪ್ಪ, ಇದರ ಮೂಲಕ ಅವರ ಆತ್ಮಿಕ ಜೀವಿತವು ವೃದ್ಧಿ ಆಗುವ ಹಾಗೆಯೋ ಮತ್ತು ಕರ್ತನೆ ಅದರ ಮೂಲಕ ಲೌಕಿಕ ಜೀವಿತದಲ್ಲಿ ಶಾಂತಿ, ನೆಮ್ಮದಿ ದೊರೆಯುವ ಹಾಗೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನೀಡು ಸ್ವಾಮಿ. ಬಂದಿರುವಂತ ಪ್ರತಿಯೊಬ್ಬೊಬ್ಬರಲ್ಲಿ ಯಾವ ರೀತಿಯ ಕಷ್ಟ, ನೋವು, ಸಂಕಟಗಳಿವೆಯೋ ಎಲ್ಲದರಿಂದ ಬಿಡುಗಡೆ ಕೊಡಪ್ಪ ಸ್ವಾಮಿ. ಇನ್ನು ಅನೇಕ ಮಕ್ಕಳಿಗಾಗಿ ಸ್ವಾಮಿ ಅನುದಿನವೂ ಮೊರೆ ಇಡುತ್ತಿರುವಾಗ ಆ ಮಕ್ಕಳ ಕಷ್ಟಗಳನ್ನ ನೀನು ಬಲ್ಲಾತನಾಗಿದ್ದೀಯಪ್ಪ. ಅವರ ಹೆಸರುಗಳು ನಿನ್ನ ಸನ್ನಿಧಿಯಲ್ಲಿ ಇವೆ ಸ್ವಾಮಿ. ಅವರನ್ನ ನೀನು ಮುಟ್ಟು ಸ್ವಾಮಿ. ಅವರಿಗೆ ನಿನ್ನ ಕರುಣೆ ತೋರಿಸಪ್ಪ. ಆರೋಗ್ಯದಾಯಕನೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಒಡೆಯನೆ. ಆ ಮಕ್ಕಳು ಸ್ವಾಮಿ ಗುಣ ಹೊಂದಿದವರಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನಗೆ ಸಾಕ್ಷಿ ನೀಡುವುದರ ಮೂಲಕ ಅವರ ಒಂದು ಸುವಾರ್ತೆ ಸಾರೋಣವಾಗಲಿಕ್ಕೆ ಅವಕಾಶ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಹಾಗೂ ನಿನ್ನ ಭಕ್ತರು ಸ್ವಾಮಿ ಇಲ್ಲಿ ಕೂಡಿ ಬರುವಾಗ ಇನ್ನೂ ಹೆಚ್ಚಿನ ಆತ್ಮಗಳನ್ನ ಇಂಥ ಒಂದು ಝೂಮ್ ಕುಟುಂಬಗಳಲ್ಲಿ ಸೇರಿಸು ಸ್ವಾಮಿ. ಅಪ್ಪ ತಂದೆ, ಆಹಾರವು ಸಿದ್ಧವಾಗಿದೆ, ಬಡಿಸುವವರಿದ್ದಾರೆ, ಬಡಿಸ್ತಾ ಇದ್ದಾರೆ, ಆದರೆ ಅದನ್ನು ಸ್ವೀಕರಿಸುವ ಆತ್ಮಗಳೇ ಕಡಿಮೆಯಾಗಿವೆ ಸ್ವಾಮಿ. ಇದಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇವಪ್ಪ. ನೀನೇ ಅನೇಕ ಆತ್ಮಗಳನ್ನ ಈ ಮನ್ನವನ್ನ ಸ್ವೀಕರಿಸಲು ಸಿದ್ಧಗೊಳಿಸಪ್ಪ. ಕರೆತಂದು ಅವರ ಆತ್ಮಗಳಲ್ಲಿ ಶಾಂತಿ, ಸಮಾಧಾನ ನೀಡು ಸ್ವಾಮಿ. ತಂದೆಯಾದ ದೇವರೇ, ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮುನ್ನಡೆಯಲು ಸ್ವಾಮಿ ನಿನ್ನ ಕೃಪೆ ತೋರಿಸಪ್ಪ. ನೀನು ದಾರಿದೀಪ ಆಗಿರು ಸ್ವಾಮಿ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಇದನ್ನ ಅನುಸರಿಸಿ ನಡೆಯಲಿಕ್ಕೆ ಸ್ವಾಮಿ ಅನೇಕ ಬೋಧಕರು ತಮ್ಮನ್ನು ಸಿದ್ಧಗೊಳಿಸಿಕೊಂಡು ನಮ್ಮೆಲ್ಲರಿಗೆ ನಿನ್ನ ವಾಕ್ಯಗಳನ್ನು ಹಂಚುವ ಮನಸ್ಸನ್ನು ಕೊಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ಕಾರ್ಯಕ್ರಮಗಳ ಮೂಲಕ ನೀನು ಮಹಿಮೆ ಹೊಂದು ಸ್ವಾಮಿ. ಎಲ್ಲೆಲ್ಲಿ
ಸ್ವಾರ್ಥ ಕೂಟಗಳು ನಡೆಯುತ್ತಿದೆಯೋ ಎಲ್ಲ ಕಡೆಗಳಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ನಿನ್ನ ಸ್ವಾರ್ಥ ಸೇವೆ ಲೋಕದ ಕಟ್ಟ ಕಡೆಯವರೆಗೂ ಸಾರೋಣವಾಗಬೇಕಾಗಿದೆ. ನಿನ್ನ ಬರೋಣಕ್ಕೆ ಸಿದ್ಧವಾಗಿರುವ ನಿನ್ನ ಭಕ್ತರು ಎದುರು ನೋಡ್ತಿರುವಂತ ಸಮಯಕ್ಕೆ ಸ್ವಾಮಿ ನೀನು ಅವಕಾಶ ಕಲ್ಪಿಸಿಕೊಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಎಲ್ಲ ಭಕ್ತರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನೆ ಸ್ವಾಮಿ ಯೇಸುವೆ, ಆಮೇಲೆ. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿಂದು ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿಯಿಂದ ವಾಕ್ಯವನ್ನ ವಿವರವಾಗಿ ತಿಳಿಸಿಕೊಟ್ಟಂತ ಬೋಧಕರಂತೆ ರಾಜದಾಸರವರ ಮೇಲೆಯೂ, ಹಾಗೂ ಅವರ ಕುಟುಂಬದ ಮೇಲೆಯೂ, ಹಾಗೂ ಅವರ ಸೇವೆ ಮೇಲೆಯೂ, ಹಾಗೂ ಸ್ವಾಮಿ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತೆ ಎಂ ರಾಜುರವರ ಮೇಲೆಯೂ, ಹಾಗೂ ಅವರ ಪ್ರತಿಯೊಂದು ಸೇವೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿರಂತರ ನಮ್ಮೆಲ್ಲರ ಮೇಲೆ ಆಗಲಿ ಸ್ವಾಮಿ, ಆಮೆನ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ದಿನದ ಪಾಠದಲ್ಲಿ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಸವಿತಾ ಅವರಿಗೆ, ಹಾಗೂ ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜ ಅಮ್ಮ ಅವ್ರಿಗೂ, ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಾದ ಸಾಲ್ಮನ್ ಸಾರ್ ಅವ್ರಿಗೂ, ಉತ್ತಮವಾದಂತ ರೀತಿಯಲ್ಲಿ ಪಾಠಗಳನ್ನ ನಡೆಸ್ಕೊಂಡು ಬರುತ್ತಿರುವಂತ ದೇವರ ಸೇವಕರಾದಂತ ಪಾಸ್ಟರ್ ರಾಜದಾಸ್ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಮ್ಮ ಪ್ರಾರ್ಥನೆಗಳನ್ನ ದೇವರು ಲಾಲಿಸಿ ಅನೇಕರನ್ನ ಸ್ವಸ್ಥಪಡಿಸಿ ಅವರು ದೇವರನ್ನ ಕೊಂಡಾಡುವಾಗೆ ಕಾರ್ಯ ಬರ್ತಾ ಇದ್ದಾರೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮತ್ತು ದಿನನಿತ್ಯವೂ ನಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನಾ ಒಂದು ಲಿಸ್ಟ್ ಅನ್ನ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇದರಿಂದ ಅನೇಕರಿಗೆ ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಈ ರಾತ್ರಿ ನಮ್ಮೆಲ್ಲರನ್ನ ದೇವರ ಕೈಗೆ ಒಪ್ಪಿಸಿಕೊಡುತ್ತಾ, ಕರ್ತನು ನಮ್ಮೆಲ್ಲರಿಗೂ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನು ಕೊಟ್ಟು ಸುಖ ನಿದ್ರೆಯನ್ನು ದಯಪಾಲಿಸಿ ಬೆಳಗ್ಗೆ ಸಂತೋಷದಿಂದ ಎದ್ದು ಆತನನ್ನು ಕೊಂಡಾಡುವಂತ ಕೃಪೆಯನ್ನು ಅನುಗ್ರಹಿಸಿ ನನ್ನ ದಿನವನ್ನ ಆತನ ಘನತೆಗಾಗಿ ಉಪಯೋಗಿಸಲು ಕೃಪೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮೆಲ್ಲರನ್ನ ಆತನ ಕೃಪಾಸ್ತಿಗೆ ಒಪ್ಪಿಸುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು ಎಲ್ಲರಿಗೂ. Praise God. ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿ ಹೋಗೋಣ. ಅಲ್ಲಿ ತನಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ.